ಹಾಯ್ ಗೈಸ್, ಈಗ ನೆಕ್ಸ್ಟ್ ಹಾರ್ಮೋನಿಕ್ 4 years ಸೀರೀಸ್. ಇದು ಸೆಕೆಂಡ್ ಮಾಡಲ್ನಾಗ ಅದ. ಸೆಕೆಂಡ್ ಮಾಡಲ್ನಾಗ ನಿಮ್ಗೆ 7 marks ಸಿಗ್ತಾವು. ಇದು 7 marks ಕೇಳ್ತಾರೆ, 6 marks ಕೇಳ್ತಾರೆ. ಎಲ್ಲಿ 7 marks ಕೇಳ್ತಾರೆ ಆ ಕಡೆ ಸೈಡ್ ಅಟೆಂಪ್ಟ್ ಮಾಡ್ರಿ. 6 marks ಕೇಳಿದಲ್ಲಿ 1 marks ಕಳ್ಕೊಬೇಡ್ರಿ. ಮತ್ತೆ ನೆಕ್ಸ್ಟ್ ಇದು ಪಾಯ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ ನಿಮಗೆ. 180 ಪಾಯ್ ಅಂದ್ರೆ 180 ಡಿಗ್ರಿ ವ್ಯಾಲ್ಯೂ ಇರ್ತದೆ. ಕ್ಯಾಲ್ಕುಲೇಟರ್ ತೊಗೊಂಡು ಮೊದಲ ಇದು ಇಷ್ಟರ ಕ್ವಶನ್ದಾಗ ಕೊಟ್ಟಿರ್ತಾರೆ ಮ್ಯಾಲಿಂದೆಲ್ಲ ಇಷ್ಟು. ನಮ್ಗಿದು ಹಾರ್ಮೋನಿಕ್ಸ್ 4 years ಸೀರೀಸ್ ಕ್ಯಾಲ್ಕುಲೇಟರ್ ಮುಖಾಂತರ ಭಾಳ ಈಸಿಯಾಗಿ ಬರ್ತದೆ. ಏನೋ ಫಾರ್ಮುಲಾಸ್ 4 ಫಾರ್ಮುಲಾ ಅವ ಇಲ್ಲಿ ಬರೀ. ಇದು ಟೇಬಲ್ ರೆಡಿ ಮಾಡ್ಕೋಬೇಕು ನಾವು ಫಸ್ಟ್. ಈ ಟೇಬಲ್ ರೆಡಿ ಮಾಡ್ಕೊಂಡ್ರೆ ನಮ್ದು ಆಲ್ಮೋಸ್ಟ್ 50% ಪ್ರಾಬ್ಲಮ್ ಮುಗೀತದ. ಸೊ ಇಲ್ಲಿ ಫಸ್ಟ್ ಎಕ್ಸ್ ವೈ ಇದು ಕಾಲಮ್ ಕ್ವಶನ್ ಇದು ಹಾರಿಜಾಂಟಲ್ ಕೊಟ್ಟಿದ್ದೆ, ನಾವು ವರ್ಟಿಕಲ್ ಆಗಿ ಬರ್ಕೊಂಡಿನಿ. ಇದನ್ನ ಇಷ್ಟು ಬರ್ಕೊಂಡಿನಿ. ಇದು ನೋಡ್ರಿ 0 ಇದ್ದಿದ್ದು 0 ಡಿಗ್ರಿ ಆಗಿ ಬರ್ಕೋಬೇಕು. ಸ್ಟಾರ್ಟಿಂಗ್ ಎಕ್ಸ್ ಇದ್ದಲ್ಲಿ ಎಲ್ಲ ಮ್ಯಾಲಿನೆಲ್ಲ ಡಿಗ್ರೀಸ್ ಕೆಳಗೆ ನೀವು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅವರೇ. ಇದು ಕ್ವಶನ್ ತೆಗೆ ಕೊಟ್ಟಿರ್ತಾರ. ಇದು ಪೈ ಡಿವೈಡ್ ಬೈ 6 ಅಂದ್ರೆ 180 ಡಿವೈಡ್ ಬೈ 6 ಗೆ 180 ಡಿವೈಡ್ ಬೈ 6 ಎಷ್ಟು ಬರ್ತದೆ ಅಂದ್ರೆ 30 ಡಿಗ್ರಿ. ಅದನ್ನ 30 ಡಿಗ್ರಿ ಇಟ್ಕೊಂಡಿನಿ. ನೆಕ್ಸ್ಟ್ ಈಗ 2 ಪೈ ಡಿವೈಡ್ ಬೈ 6 ಅಂದ್ರೆ 2 ಇಂಟು 180 ಅಂತ ಹೊಡಿರಿ ಕ್ಯಾಲ್ಸಿನ ಡಿವೈಡ್ ಬೈ 6 ಅಷ್ಟು ಹೊಡೆದ್ರೆ 60 ಡಿಗ್ರಿ. ಸೇಮ್ ಹಂಗೆ 3 ಇಂಟು 180 ಡಿವೈಡ್ ಬೈ 6, 4 ಇಂಟು 180 ಡಿವೈಡ್ ಬೈ 6, 5 ಇಂಟು 180 ಡಿವೈಡ್ ಬೈ 6. ಲಾಸ್ಟಿಗೆ ಇದು 6 ಪೈ ಡಿವೈಡ್ ಬೈ 6 ಅಂದ್ರೆ ಒಂದೇ, ಯಾಕಂದ್ರೆ 6 ಕ್ಯಾನ್ಸಲ್ ಪೈನ ಉಳಿತದ. ಸೊ ಇಲ್ಲಿ ಪೈ ಅಷ್ಟೇಟ್ ಅವರೇ ಕೊಟ್ಟಿರ್ತಾರೆ ಕ್ವಶನ್ದಾಗೆ. ಸೊ ಅದು 150 ಲಾಸ್ಟ್ ಬಂತಿದ್ದು 180 ಬಂತ ಇದು. ಸೊ ಪೈ ಅಂದ್ರೆ 0 ಇದು ವ್ಯಾಲ್ಯೂ ಇಟ್ಕೊಳ್ಳಲ್ಲ ಅವ್ರು ಸ್ಟಾರ್ಟಿಂಗ್. ಸೊ ಇಲ್ಲಿ ತನಕ ನಿಂತ ಇದು ಪೈ ಇಟ್ಕೋಬೇಡ್ರಿ ಲಾಸ್ಟ್. ಇದು ಇಷ್ಟ ತಿಳ್ಕೊರಿ ಇಲ್ಲಿ ತನಕ. ಇದು ಕೊಟ್ರಂದ್ರ ನೀವು ಬರೀರಿ, ಇದನ್ನ ಎಕ್ಸ್ಟ್ರಾ ಬರ್ದಿದ್ದು. ಸೊ ಇಲ್ಲಿ ನೋಡ್ರಿ 0 ಡಿಗ್ರಿಗೆ 0 ಇದು ವೈನ್ ವ್ಯಾಲ್ಯೂ ಅವ್ರು ಕೊಟ್ಟಾರ. ಸೊ ಇಲ್ಲಿ ವೈ ಕಾಸ್ ಎಕ್ಸ್ ಐತಿ. ಫಸ್ಟ್ ಇದು ಮೇನ್ ಇದು ವೈ ಕಾಸ್ ಎಕ್ಸ್, ವೈ ಸೈನ್ ಎಕ್ಸ್, ವೈ ಕಾಸ್ 2x, ಸೈನ್ 2x ಇವು ಯಾಕೆ ಬಂದು ಅಂದ್ರೆ ಫಸ್ಟ್ ಇಲ್ಲಿ 2 ಮೆಥಡ್ ಬರ್ತಾವ. ಒಂದು ಫಸ್ಟ್ ಹಾರ್ಮೋನಿಕ, ಒಂದು ಸೆಕೆಂಡ್ ಹಾರ್ಮೋನಿಕ. 2 ಕ್ವಶನ್ ಕೇಳ್ತಾರ ಅವ್ರು. ಫಸ್ಟ್ ಹಾರ್ಮೋನಿಕ್ ಕೇಳಿದ್ರೆ ಜಸ್ಟ್ 6 marks ಕೇಳಿರ್ತಾರ. ಸೆಕೆಂಡ್ ಹಾರ್ಮೋನಿಕ್ ಅಂದ್ರೆ 7 marks ಕೇಳಿರ್ತಾರ. ಅಲ್ಲಿ ಕ್ವಶನ್ದಾಗೆ ಮೆನ್ಷನ್ ಮಾಡಿರ್ತಾರ ಅವ್ರು, ದಿಸ್ ಇಸ್ ಫಸ್ಟ್ ಹಾರ್ಮೋನಿಕ್, ದಿಸ್ ಇಸ್ ಸೆಕೆಂಡ್ ಹಾರ್ಮೋನಿಕ್ ಅಂತ. ಫಸ್ಟ್ ಹಾರ್ಮೋನಿಕ್ ಇದ್ದಿದ್ದು ಕ್ವಶನ್ ಅಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ. ಮಾರ್ಕ್ಸ್ ಬರೀ 6 marks ಇರ್ತಾವ. ನೀವು ಪಾಸಿಂಗ್ ಪ್ಯಾಕೇಜ್ ಮಾಡೋದಕ್ಕೆ 7 marks ಇದ್ದಕ್ಕೆ ಹೆಚ್ಚು ಫೋಕಸ್ ಮಾಡ್ರಿ. ಸೆಕೆಂಡ್ ಹಾರ್ಮೋನಿಕ್ ಇದ್ದ ಸೈಡ್ ಅಟೆಂಪ್ಟ್ ಮಾಡ್ರಿ. ಯಾಕಂದ್ರೆ ಈ ಮಾಡಲ್ನ ಬೇರೆ ಕ್ವಶನ್ಸ್ ಅಟೆಂಪ್ಟ್ ಮಾಡತ್ತೀವಿ ನಾವು, ಜಸ್ಟ್ ಇದು ಹಾರ್ಮೋನಿಕ್ ಒಂದೇ ಮಾಡತ್ತೀವಿ. ಸೊ ಸೆಕೆಂಡ್ ಹಾರ್ಮೋನಿಕ್ ಇದ್ದಲ್ಲಿ ಅಟೆಂಪ್ಟ್ ಮಾಡ್ರಿ. ಸೆಕೆಂಡ್ ಹಾರ್ಮೋನಿಕ್ ಅಂದ್ರೆ ಮೇನ್ ಏನಂತಾರಂದ್ರ ವೈ ಕಾಸ್ ಎಕ್ಸ್ ಮತ್ತು ವೈ ಸೈನ್ ಎಕ್ಸ್. ನೆಕ್ಸ್ಟ್ ಇಲ್ಲಿ 2 ಏನ್ ಬಂದದ್ರೆ ಇದೆಲ್ಲ ಸೆಕೆಂಡ್ ಹಾರ್ಮೋನಿಕ್ ಸಂಬಂಧ ಬಳಸ್ತೀವಿ. ಸಪೋಸ್ ಫಸ್ಟ್ ಹಾರ್ಮೋನಿಕ್ ಅಂದ್ರೆ ಇಲ್ಲಿಗೆ ನಿಂದ್ರಿಸಿ ಬಿಡ್ತೀವಿ ನಾವು. ಫಸ್ಟ್ ಹಾರ್ಮೋನಿಕ್ ಬರೀ ಜಸ್ಟ್ ವೈ ಇಲ್ಲಿ ಏನೇ ಇರ್ಲಿಕ್ಕಂದ್ರೆ 1, ಸೊ ಕಾಸ್ 1x ಈ ಕಡೆ ಸೈನ್ 1x. ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಹಾರ್ಮೋನಿಕ್ ಅಂದ್ರೆ ಕಾಸ್ 2x ಸೈನ್ 2x. ಇದು ಮೇನ್ ಫಾರ್ಮುಲಾ ಒಳಗೆ ಇವು ಮೇನ್ ಬರ್ತಾವ. ಇವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ನೀವು ಪ್ರಾಬ್ಲಮ್ ಎಲ್ಲ ಬಿಡಿಸ್ತೀರಿ. ವೈ ಕಾಸ್ ಎಕ್ಸ್, ವೈ ಸೈನ್ ಎಕ್ಸ್. ಜಸ್ಟ್ ಕ್ಯಾಲ್ಕುಲೇಟರ್ ತೊಗೊಳೋದು. ವೈ ಅಂದ್ರೆ ಏನು ಇಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾರ ಅವ್ರು ಆಲ್ರೆಡಿ 0 ಅಂತ ಹೇಳಿ. ಕಾಸ್ ಎಕ್ಸ್ ಅಂದ್ರೆ ಎಕ್ಸಿನ ವ್ಯಾಲ್ಯೂನ ಇಲ್ಲಿ ಕೊಟ್ಟಿರ್ತಾರ. ಜಸ್ಟ್ ಕ್ಯಾಲ್ಕುಲೇಟರ್ ತೋರಿ. ವೈ ಇಂಟು ಕಾಸ್ 0 ಡಿಗ್ರಿ. ಸೊ ಏನು ಬರ್ತದೆ 0 ಬರ್ತದ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಸೇಮ್ ಹಂಗೆ. ವೈ ಅಂದ್ರೆ ವ್ಯಾಲ್ಯೂ ಏನದ 9.2 ಇಂಟು ಕಾಸ್ 30 ಡಿಗ್ರಿ. ಕಾಸ್ ಬ್ರಾಕೆಟ್ ಒಳಗೆ ಹಾಕ್ರಿ 30 ಅಂತ ಹೇಳಿ ಬರ್ತದ 7.9674 ಅಂತ ಹೇಳಿ. ಸೇಮ್ ಅಷ್ಟಕ್ಕೂ ಇವೆ ಹಂಗೆ ಮಾಡೋದು. ಇಲ್ಲಿ ಸೈನ್ ಇದ್ದಲ್ಲಿ ಕ್ಯಾಲ್ಕುಲೇಟರ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ, ನಾರ್ಮಲ್ ಕ್ಯಾಲ್ಕುಲೇಟರ್ ಒಳಗೆ ಇರಲ್ಲ. ಸೊ ಇಲ್ಲಿ ನೆಕ್ಸ್ಟ್ 4.600 ಇವೆಲ್ಲ ಹಿಂಗೆ ವ್ಯಾಲ್ಯೂಸ್ ಬರ್ತಾವು. ಮೈನಸ್ದಾಗ ಬಂದಿದ್ದು ಮೈನಸ್ದಾಗೆ ಇಡ್ರಿ. ದಯವಿಟ್ಟು ಮೈನಸ್ ಇದ್ದಿದ್ದು ಏನ್ ಮಾಡ್ಬೇಕನ್ಬೇಡ್ರಿ. ಮೈನಸ್ ಬಂದಿದ್ದು ಮೈನಸ್ದಾಗೆ ಇಡ್ರಿ. ನೆಕ್ಸ್ಟ್ ಏನಿಲ್ಲ ಲಾಸ್ಟ್ ಸ್ಟೆಪ್ ಇಲ್ಲಿ ನೋಡ್ರಿ, ಇವು ಎಲ್ಲ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದೆ. ಇದು ಏನ್ ಸ್ಟೆಪ್ ಇರ್ತದ ನಾವು ಮಾಡ್ಕೋಬೇಕು. ಇದು ಏನ್ ಮಾಡ್ಕೋಬೇಕಂದ್ರೆ ಸಮೇಶನ್ ಎಲ್ಲ ಸಮ್ ಮಾಡ್ಬೇಕು. ಫಸ್ಟ್ ವೈ ಹೆಡ್ ಸ್ಟಾರ್ಟ್ ಮಾಡ್ಬೇಕು ಯಾವುದೇ ಇರಲಿ. ಎಕ್ಸ್ ಕಾಲಮ್ ಸಮೇಶನ್ ಮಾಡಕ್ ಹೋಗ್ಬೇಡ್ರಿ. ಡಿಗ್ರಿ ಸಮೇಶನ್ ನಮ್ಗೆ ನೆಸೆಸರಿ ಇಲ್ಲ, ಡಿಗ್ರಿದು ನೆಸೆಸರಿ ಇಲ್ಲ. ಸೊ ವೈದಿಂದ ಚಾಲು ಮಾಡ್ರಿ. ಇದು ಎಲ್ಲ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದೆ 70.4. ಇವೆಲ್ಲ ಪ್ಲಸ್ ಮಾಡಿದ್ರೆ ಮೈನಸ್ದಾಗ ಬಂದಿದ್ದು ಮೈನಸ್ದಾಗೆ ಇಟ್ಕೋರಿ. ಈ ಕ್ಯಾಲ್ಕುಲೇಟರ್ ಹೊಡೆಯೋತ್ತಿಗೆ 7.9674 ಪ್ಲಸ್ 7.2 ಮತ್ತು ಇಲ್ಲಿ ಮೈನಸ್ ಸತ್ತೆ ಹೊಡೀರಿ. ಮೈನಸ್ 8.65 ಮೈನಸ್ 10.1325 ಇದು ಹೊಡೆದ್ರೆ ಮೈನಸ್ 3.6151 ಬರ್ತದ. ನೆಕ್ಸ್ಟ್ ಸೇಮ್ ಇದೆ ಹಂಗೆ. ಮತ್ತೆ ಇವು ಅಷ್ಟನ್ನು ಸಮ್ ಮಾಡಿದಾಗ ಇಲ್ಲಿ ಬರೀಬೇಕು. ಇವಷ್ಟು ಸಮ್ ಮಾಡಿ ಬರ್ಕೋಬೇಕು, ಇವಷ್ಟು ಸಮ್ ಮಾಡಿ ಬರ್ಕೋಬೇಕು. ಇಷ್ಟು ಬರ್ಕೊಂಡ್ರಂದ್ರೆ ಆಲ್ಮೋಸ್ಟ್ 50% ಆಯ್ತು ನಿಮ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊತ ಹೋಗೋದ. ಇಲ್ಲಿ ಫಸ್ಟ್ ಎನ್ ಅಂದ್ರೆ ಏನಂತ ತಿಳ್ಕೊಬೇಕು. ಏನಂದ್ರೆ 6 ಎಲ್ಲಿ ತಿಳ್ಕೊಂಡ್ರಂದ್ರೆ ಇವು ಎಷ್ಟು ಅದ ವ್ಯಾಲ್ಯೂಸ್ 1 2 3 4 5 6. ಸೊ ಏನಂದ್ರೆ 7. ಸಪೋಸ್ ಅವ್ರು ಹಿಂಗೆ ಕೊಡೋತಿಗೆ 8 ಕೊಟ್ಟಿದ್ರಂದ್ರೆ n = 8 ಇಷ್ಟಂತ್ರ ಆಯ್ತಾ. ನೆಕ್ಸ್ಟ್ ಏನಿಲ್ಲ ಈಗ ಇಲ್ಲಿ ಟೋಟಲ್ A0 ಸ್ಟಾರ್ಟ್ ಆಗ್ತದೆ. A0 A1 A2 B1 B2. ಇದು A2 ತಕ ಯಾಕೆ ತಗೊಂಡ್ರೆ ಸೆಕೆಂಡ್ ಡಿಗ್ರಿ ಅದ. ಫಸ್ಟ್ ಹಾರ್ಮೋನಿಕ್ ಅದ ಬರೀ A1. ಸೊ ಸೆಕೆಂಡ್ ತಗೊಂಡ ಸೆಕೆಂಡ್ ಕೇಳಿದಾಗ A2 B1 B2 ಸೇಮ್ ಹಂಗೆ.
ಫಸ್ಟ್ A0 ಅಂದ್ರೆ ಯಾವಾಗ ತಲೆಗೆ ಇಟ್ಕೊಂಡ್ಬಿಟ್ರಿ y ಕಾಲಮ್ ಇಂದ ಕಂಡು ಹಿಡಿತಿರ್ತೀರಿ. ನೆಕ್ಸ್ಟ್ ಏನು ಇದು A1 ಈ ಕಡೆ B1 A2 B2. ನೀವು ಫಾರ್ಮುಲಾ ಬಯಾಟ್ ಮಾಡೋದು ನೆಸೆಸರಿ ಇಲ್ಲ, ಜಸ್ಟ್ ಇವು ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ಹೆಂಗಂತ ಹೇಳ್ತೀವಿ. ಫಸ್ಟ್ A0 ಎಲ್ಲದಕ್ಕೂ 2/n ಕಾಮನ್ ಬಂದ್ಬಿಡ್ತದೆ, 2/n. ಸೆಕೆಂಡ್ ಹಾರ್ಮೋನಿಕ್ ಅಂಡ್ ಆಲ್ಸೋ 2/n. ಫಸ್ಟ್ ಹಾರ್ಮೋನಿಕ್ ಹೇಳಿದ್ರು 2/n, ಸೆಕೆಂಡ್ ಹಾರ್ಮೋನಿಕ್ ಹೇಳಿದ್ರು 2/n. ಫಾರ್ಮುಲಾ ಏನು ಚೇಂಜಸ್ ಆಗಲ್ಲ. ಇಲ್ಲಿ A0 2/n ಸಮೇಷನ್ ಆಫ್ y. ವಾಟ್ ಸಮೇಷನ್ ಆಫ್ y ಅಂದ್ರೆ ಏನು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ y 70.4 ಅದು ಬಂದಿದ್ದು. ನೆಕ್ಸ್ಟ್ ಇದನ್ನ ಕ್ಯಾಲ್ಸಿಯಂ ಒಳಗೆ ಹೊಡೆದ್ರೆ 23.46. ಕ್ಯಾಲ್ಸಿಯಂ ಒಳಗೆ ಹೆಂಗ್ ಹೊಡಿದ್ರೆ ಫಸ್ಟ್ ಯಾವಾಗೂ ಬೋರ್ಡ್ ಮಾಸ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಡಿವಿಷನ್ ಮಾಡ್ಬೇಕಾಗ್ತದ ನೀವು. ಸೊ ಫಸ್ಟ್ ಏನ್ ಮಾಡಬೇಕು, 70.4 ಇಂಟು 2/6. ಸೊ ಇಷ್ಟು ಮಾಡಿದ್ರೆ 23.46 ಬರ್ತದ ಇದು. ನೆಕ್ಸ್ಟ್ ಸೇಮ್ ಹಂಗೆ A0 ಕಂಡು ಹಿಡಿದ್ರೆ A1 B1. ಫಸ್ಟ್ ಇದು ಇಷ್ಟೇ ಕಂಡು ಹಿಡಿದ್ರೆ ಅಂದ್ರೆ ಇದು ಫಸ್ಟ್ ಹಾರ್ಮೋನಿಕ್ ಮಾಡ್ದಂಗೆ ಇದು ಇಲ್ಲಿ ತಗೊಂಡ್ರೆ A1 2/n. ಇಲ್ಲಿ ನೋಡ್ರಿ ಸಮೇಷನ್ ಆಫ್ y cos x. ಇದು ಎಲ್ಲಿ ಬರ್ಕೊಂಡೆ ನಮ್ಗೆ ಹೇಳಿ ಫಾರ್ಮುಲಾ ಸ್ಟಾರ್ಟಿಂಗ್ A1 B1 A2 B2 ಇಲ್ಲಿ ಇಟ್ಕೊಂಡ್ಬಿಡ್ರಿ, ತಿಳಿದು ಬಿಡ್ತದೆ. y cos x ಸಮೇಷನ್ ಆಫ್ y cos x ಅಷ್ಟೇ ಇಟ್ಕೊಂಡಿನಿ. ಇದು ಸಮ್ ಎಷ್ಟು ಬಂದದ -3.6151. 2/n -3.6151. ಸೊ ಎನ್ ವ್ಯಾಲ್ಯೂ ಏನ್ ಮಾಡ್ಕೋಬೇಕು, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಏನಂತ ಹೇಳಿ 6 ಎಲ್ಲಿದು ಇಲ್ಲಿ ತಗೊಂಡಿದ್ದು ಎನ್ ವ್ಯಾಲ್ಯೂ. ಸೊ ಇದು 1.050 ಬಂತ. ಸೊ ಇದು ನೆಕ್ಸ್ಟ್ B1 ಸೇಮ್ 2/n ಸಮೇಷನ್ ಆಫ್ ಇಲ್ಲಿ ಮ್ಯಾಲಿನ ತಗೊಳ್ಳೋದು sin x ಅಂತ ಹೇಳಿ. ಇದ್ರ ಟೋಟಲ್ ಕಾಸ್ಟ್ ಇದು ಟೋಟಲ್ ಸಮ್ ಎಲ್ಲಿ ಬಂದದ, ಇಲ್ಲಿ ಬಂದ 55.7029. ಅದನ್ನ ಬರ್ಕೊಂಡು ಮತ್ತೆ ಇಲ್ಲಿ n = 6 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆನ್ಸರ್ ಬಂದ. ಇಷ್ಟು ಮಾಡಿದ್ರೆ ಇದು ಇಲ್ಲಿದಕ್ಕೆ ಫಸ್ಟ್ ಹಾರ್ಮೋನಿಕ್ ಇರ್ತದ. ಸೊ ಇವು ಎರಡು ಕಾಲಮ್ ಮಾಡಿದ್ರೆ ನಾವು ಸೆಕೆಂಡ್ ಹಾರ್ಮೋನಿಕ್ ಸೇಮ್ ಅದನ್ನು A2 B2 A2 ಒಳಗೆ ಸೇಮ್ 2/n ಸಮೇಷನ್ ಆಫ್ y cos 2x. y cos 2x ಅದ ಇಲ್ಲಿದ. ಇದನ್ನು ಸಮೇಷನ್ ತಗೊಂಡೇನ ವಾಪಸ್ -23.20 ಇದ್ರದ್ದು ಕ್ಯಾಲ್ಕುಲೇಟರ್ ಒಳಗಡೆ ನೆಕ್ಸ್ಟ್ ಬರ್ತದ. ನೆಕ್ಸ್ಟ್ B2 ಸೇಮ್. B2 ಅಂದ್ರೆ ಲಾಸ್ಟ್ ಕಾಲಮ್ y sin 2x 2/6 ಸಮೇಷನ್ ಎಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಸಮೇಷನ್. ಸೊ ಇದ್ರದ್ದು ಏನ್ ಬರ್ತದ -1.5589 ಇಷ್ಟು ಬರ್ತದ. ಇಷ್ಟು ಮಾಡಿ ನೀವು ಇದನ್ನ ಪ್ರಾಕ್ಟೀಸ್ ಒಂದ್ಸಲ, ಯಾಕಂದ್ರೆ ಹಾರ್ಮೋನಿಕ್ ಕಂಪಲ್ಸರಿ ನೀವು ಮಾಡ್ಬೇಕೇ ಆಗ್ತದ. ಈ ಮಾಡಲ್ನಾಗ ಬರೋದು ಮಾರ್ಕ್ಸ್ ಅಲ್ಲೇ ಮೇನ್ ಬರ್ತಾವ. ಲಾಸ್ಟ್ ಇವೆಲ್ಲ A0 A1 A2 B1 B2 ಇಷ್ಟು ಕಂಡು ಹಿಡಿದ ಮೇಲೆ ಇದು ಒಂದು ಒಟ್ಟು ಸೇರಿಸಿ ಒಂದು ಫಾರ್ಮುಲಾನ ಹಾಕಬೇಕು. ಇದು ಫೈನಲ್ ಫಾರ್ಮುಲಾ ಅಂತಾನೆ ಹೇಳ್ಬೋದು ನಾವು. A0/2 A1 cos x plus B1 sin x A2 cos x plus B2 sin x. ಇದು ಮೇನ್ ಫಾರ್ಮುಲಾ ಅದ. ಈ ಫಾರ್ಮುಲಾ ಸ್ವಲ್ಪ ನೆನ್ಪಿಟ್ಕೊಂಡು ಹೋಗ್ಬೇಡ್ರಿ. ಏನ್ ನೆನ್ಪಿಟ್ಕೊಳಕ್ ಹಂಗೇನಿಲ್ಲ, ಇಲ್ಲಿ ಏನ್ ಜಸ್ಟ್ ಕಂಡು ಹಿಡಿದಿರ್ತಿಲ್ಲ ಅದನ್ನೇ ಪ್ಲಸ್ ಮಾಡಿ ಬರ್ದಾರ ಅಷ್ಟೇ. ಸೊ A0/2 ಅಂದ್ರೆ A0 ವ್ಯಾಲ್ಯೂ ಎಷ್ಟು ಕಂಡು ಹಿಡಿದಿರ್ತೀವಲ್ಲ ಅದು A0/23.46. ಅದನ್ನ 23.46/2. ಇಲ್ಲಿ ನೋಡ್ರಿ cos x ವ್ಯಾಲ್ಯೂ ಗೊತ್ತಿಲ್ಲ ಸರ್, ನಮ್ಗೆ sin x ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಅವು ಹ್ಯಾಸ್ ಇಟ್ ಈಸ್ ಇಡೋದ, ಅಲ್ಲಿ ವ್ಯಾಲ್ಯೂ ಬೇಕಾಗಿಲ್ಲ ನಮ್ಗೆ. ಜಸ್ಟ್ A1 ವ್ಯಾಲ್ಯೂ ಕಂಡು ಹಿಡಿದಿರ್ತೀವ A1 1.050. ಸೊ ಅದನ್ನ ಇಟ್ಟಿವಿ 1.050. ಸೊ 1.050 cos x ಇಟ್ಟಿವಿ ಪ್ಲಸ್ B1 ಅಂದ್ರೆ ಏನು, B1 ಇಲ್ಲಿ ಬಂದಿರುತ್ತಲ್ಲ 18.5678 sin x ಹ್ಯಾಸ್ ಇಟ್ ಈಸ್ ಪ್ಲಸ್ ಮತ್ತೆ A2 ವ್ಯಾಲ್ಯೂ ಅಲ್ಲಿ ಇಲ್ಲಿ ಕಂಡು ಹಿಡಿದಿವಿ ಅದನ್ನ ಇಟ್ಟು cos 2x ಹ್ಯಾಸ್ ಇಟ್ ಈಸ್. ಮತ್ತೆ ಇಲ್ಲಿ ಪ್ಲಸ್ ಮೈನಸ್, ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಅದ. ಸೊ ಏನ್ ಮಾಡ್ಬೇಕು ನಾವು, ಪ್ಲಸ್ ಮೈನಸ್ ಆಗತ್ತೆ 1.5589 sin 2x. ಸೊ ಇಷ್ಟು ಮಾಡಿದ್ರೆ ನೀವು ಪ್ರಾಬ್ಲಮ್ ಮುಗಿತದ. ಹಾರ್ಮೋನಿಕ 7 ಮಾರ್ಕ್ಸ್ ಬರ್ತಾವು. ಯಾವುದು ಥರ್ಡ್ ಮಾಡಲ್ನಾಗ, ಸಾರಿ ಸೆಕೆಂಡ್ ಮಾಡಲ್ನಾಗ. ಯಾಕಂದ್ರೆ ಸೆಕೆಂಡ್ ಮಾಡಲ್ನಾಗ 7 ಮಾರ್ಕ್ಸ್ ಅದ. ನೆಕ್ಸ್ಟ್ ಯೂಲರ್ಸ್ ಇಕ್ವೇಶನ್ ಅಂತ ಹೇಳ್ತೀನಿ 5th ಮಾಡಲ್ನಿಂದ, ಅದೊಂದು 7 ಮಾರ್ಕ್ಸಿಗೆ ಫಿಕ್ಸ್ ಅದ. ಸೊ ಇಷ್ಟು ಮಾಡಿದ್ರೆ ಮತ್ತೆ ನಿಮ್ಗೆ 40 ಮಾರ್ಕ್ಸ್ ತನಕ ಬರ್ತದ. ಯಾಕೆ ಯೂಲರ್ಸ್ ಒಂದು 7 ಮಾರ್ಕ್ಸಿಗೆ ಉಳಿದದ, ಅದೊಂದು ಅಪ್ಲೋಡ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು.